ಕನ್ನಡದ ಕೋಟ್ಯಾಧಿಪತಿ. ಕನ್ನಡದಲ್ಲಿ ಈಗಾಗಲೇ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳು ಬಂದಿದೆ. ಅದೆಷ್ಟೇ ರಿಯಾಲಿಟಿ ಶೋಗಳು ಬಂದರೂ ಕನ್ನಡದ ಕೋಟ್ಯಾಧಿಪತಿ ರೀತಿಯಾದಂಥ ರಿಯಾಲಿಟಿ ಶೋಗಳು ಬರಲೇ ಇಲ್ಲ. ಜನರ ಮೆಚ್ಚುಗೆಗೂ ಪಾತ್ರವಾಗಿತ್ತು, ಜನರ ಬುದ್ಧಿವಂತಿಕೆಗೂ ಕೂಡ ಸಹಕಾರಿಯಾಗಿತ್ತು. ಇಂಥ ಒಂದು ಅದ್ಭುತವಾದಂಥ ರಿಯಾಲಿಟಿ ಶೋಗಳನ್ನು ನಡೆಸಿಕೊಟ್ಟಂಥ ಹೆಗ್ಗಳಿಕೆ ಒನ್ ಆ್ಯಂಡ್ ಓನ್ಲಿ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ಗೆ ಸಲ್ಲುತ್ತದೆ. ಹೌದು, ಇದರಿಂದ ಜನಕ್ಕೆ ಉಪಯೋಗ ಆಗಿತ್ತೆ ಹೊರತು ಯಾವುದೇ ರೀತಿಯಾದಂಥ ಸಮಸ್ಯೆ ಅಂತೂ ಆಗಿರಲಿಲ್ಲ. ಕಾಲಹರಣ, ಟೈಮ್ ವೇಸ್ಟು, ಸುಮ್ಮನೆ ಇನ್ನೇನೋ ಹೇಳೋದಕ್ಕೆ ಬಂದಂಥ ರಿಯಾಲಿಟಿ ಶೋ ಅಲ್ಲ. ನಮ್ಮಲ್ಲಿರೋ ಬುದ್ಧಿವಂತರನ್ನು ಪರಿಚಯಿಸಿದ, ನಮ್ಮಲ್ಲಿರುವಂಥ ಜ್ಞಾನವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಿದಂಥ ಕಾರ್ಯಕ್ರಮವೇ ಕನ್ನಡದ ಕೋಟ್ಯಾಧಿಪತಿ. ಈ ಥರದ ಕಾರ್ಯಕ್ರಮ ಮತ್ತೆ ಮತ್ತೆ ಬರಬೇಕು ಅನ್ನೋದು ಅನೇಕರ ಆಸೆ ಆಗಿದ್ರೂ ಕೂಡ ಯಾರು ನಡೆಸ್ಕೊಡ್ತಾರೆ ಅನ್ನೋದು ತುಂಬ ದಿನಗಳಿಂದ ಇದ್ದಂಥ ಪ್ರಶ್ನೆ ಆಗಿತ್ತು. ಯಾಕಂದರೆ ಅಪ್ಪುಗೆ ಅಪ್ಪುನೇ ಸಾಟಿ. ಅಪ್ಪುವನ್ನು ಬೀಟ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇರಲಿಲ್ಲ. ಆ ಮುಗ್ಧ ಮಗು ಥರದ ನಗು, ಜನರನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಂಥ ರೀತಿ, ಕೋಟ್ಯಾಧಿಪತಿ ಸಕ್ಸಸ್ ಆಗೋದಕ್ಕೆ ಕನ್ನಡದ ಕೋಟ್ಯಾಧಿಪತಿ ಅಪ್ಪು ಕೂಡ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದೋ ಹಳ್ಳಿಯಿಂದ, ಯಾವುದೋ ಊರಿಂದ, ಯಾವುದೋ ಪುಟ್ಟ ಗ್ರಾಮದಿಂದ ಬಂದವರನ್ನು ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು ನಗುಮುಗದಲ್ಲೇ ಪ್ರಶ್ನೆಯನ್ನು ಮಾಡಿ ಎಲ್ಲರ ಮನ ಗೆಲ್ಲುವಂಥ ಉತ್ತರವನ್ನು ಪಡೆದವರು ನಮ್ಮೆಲ್ಲರ ಪ್ರೀತಿಯ ಅಪ್ಪು. ಹಾಗಾಗಿ ಕನ್ನಡದ ಕೋಟ್ಯಾಧಿಪತಿ ಒಂದು ಸೂಪರ್ ಡೂಪರ್ ಹಿಟ್ ಆದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಕಾರ್ಯಕ್ರಮವನ್ನು ಮುಗಿಸಿದಂಥ ಸಂದರ್ಭದಲ್ಲಿಯೇ ನಾನಾ ರೀತಿಯಾದಂಥ ಪ್ರಶ್ನೆಗಳು ಇತ್ತು. ಮುಂದಿನ ಎಪಿಸೋಡ್ ಯಾವಾಗ ಬರುತ್ತೆ, ಮುಂದಿನ ಶೋ ಯಾವಾಗ ಶುರುವಾಗುತ್ತೆ, ಯಾವ ಸೀಸನನ್ನು ಇನ್ಯಾವಾಗ ಶುರು ಮಾಡ್ತೀರಾ ಅಂತ ಅನೇಕ ಸೆಲೆಬ್ರಿಟಿಗಳು ಕೂಡ ಬಂದು ಹೋಗಿದ್ದಂಥ ಈ ಶೋ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಇತ್ತು. ಅದಾದಮೇಲೆ ಅಪ್ಪು ವಿಧಿವಶರಾದಮೇಲೆ ಈ ಸೀಸನ್ ಅಥವಾ ಈ ಕೋಟ್ಯಾಧಿಪತಿ ಮತ್ತೆ ಬರೋದಿಲ್ವೇನೋ, ಒಂದು ವೇಳೆ ಬಂದ್ರೂ ಯಾರು ನಡೆಸ್ತಾರೆ, ಯಾರು ಮಾಡಿಕೊಡ್ತಾರೆ, ಅಪ್ಪುವಿನ ಜಾಗವನ್ನು ತುಂಬೋದು ಅಷ್ಟು ಈಸಿ ಅಲ್ಲ, ಸಲೀಸಾಗಿ ಅಪ್ಪು ಜಾಗವನ್ನು ತುಂಬೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಯಾರ್ಯಾರನ್ನೋ ನಿರೂಪಕರ ಜಾಗದಲ್ಲಿ ನೆನಪಿಸಿಕೊಂಡ್ರು, ಊಹಿಸಿಕೊಂಡ್ರು ಮತ್ತೆ ಮತ್ತೆ ಅಪ್ಪು ಕಣ್ಮುಂದೆ ಬರ್ತಾನೆ ಇದ್ರು. ಇದೀಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಪ್ಪು ಇಲ್ಲದೆಯೂ ಕೋಟ್ಯಾಧಿಪತಿ ಶುರುವಾಗುವ ಬೇಸರದಲ್ಲಿ ಇದ್ದವರಿಗೆ ಕೋಟ್ಯಾಧಿಪತಿ ಶುರುವಾಗುತ್ತಲ್ಲ ಅನ್ನೋದು ಖುಷಿಯ ವಿಚಾರ ಆಗಿದ್ರೆ ಯಾರು ನಡೆಸ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇಲ್ಲಿದೆ. ಹೌದು, ಕಿಚ್ಚ ಸುದೀಪ್ ಕೂಡ ಕನ್ನಡದ ಸೂಪರ್ ಡೂಪರ್ ಆ್ಯಕ್ಟರ್ ಜೊತೆಗೆ ಆ್ಯಂಕರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕನ್ನಡದಲ್ಲಿ ಕೆಲವು ಆ್ಯಂಕರ್ ಮತ್ತು ಆ್ಯಕ್ಟರ್ ಇರೋದು, ಅದು ರಮೇಶ್ ಅರವಿಂದ್ ಅವರು, ಅಪ್ಪು, ಗಣೇಶ್, ಹಾಗೇನೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅಂತ ಬಂದಾಗ ಬಿಗ್ ಬಾಸ್ ನೆನಪಿಗೆ ಬರುತ್ತೆ. ಬಿಗ್ ಬಾಸ್ ಕೂಡ ಸುದೀಪ್ ಇಲ್ದೇನೆ ಪೂರ್ಣ ಆಗೋದಿಲ್ಲ ಅನ್ನೋದೇ ಎಲ್ಲರ ಅನಿಸಿಕೆ. ಈ ಸೀಸನ್ ಬರಲ್ವಂತೆ ಅಂದಾಗಲೆಲ್ಲ ಅಯ್ಯೋ ಸುದೀಪ್ ಬರಲ್ವಾ, ಹಾಗಿದ್ರೆ ನಾವಂತೂ ಬಿಗ್ ಬಾಸನ್ನು ನೋಡಲ್ಲ, ಸುದೀಪ್ ಇಲ್ದಿದ್ರೆ ನೋಡೋದು ಹೆಂಗೆ ಅನ್ನೋದೇ ಲೆಕ್ಕಾಚಾರ ಹಾಕಲಾಗ್ತಾ ಇತ್ತು. ಕೊನೆಗೂ ಕಿಚ್ಚ ಸುದೀಪ್ ಅವರೇ ಅಧಿಕೃತವಾಗಿ ಮುಂದಿನ ಸೀಸನನ್ನು ನಾನು ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ತುಂಬ ಜನಕ್ಕೆ ಬೇಸರ ಆಗಿತ್ತು. ಯಾಕೆ ಇದ್ದಕ್ಕಿದ್ದಾಗೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಸುದೀಪ್ ಇಲ್ದಿದ್ರೆ ಬಿಗ್ ಬಾಸ್ ನೋಡೋದಕ್ಕೆ ಚೆನ್ನಾಗೇ ಇರೋದಿಲ್ಲ, ವಾರದ ಕತೆ ಕಿಚ್ಚನ ಜೊತೆ ನೋಡೋದೇ ಒಂದು ರೀತಿಯಾದಂಥ ಚಂದ. ಹೀಗಿರ್ಬೇಕಾದ್ರೆ ಅವರೇ ಇಲ್ದಿದ್ರೆ ಆ ಕಾರ್ಯಕ್ರಮವನ್ನು ಯಾರು ನಡೆಸ್ಕೊಡೋದಕ್ಕೆ ಸಾಧ್ಯ, ಅಷ್ಟು ತೂಕವಾಗಿ ಯಾರು ನಡೆಸ್ಕೊಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಇರುವಂಥ ಬೆನ್ನಲ್ಲಿಗೆ ಯಾಕೆ ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಇದನ್ನೇ ನಡೆಸ್ಕೊಂಡು ಹೋಗಬಹುದಿತ್ತಲ್ಲ, ಸಡನ್ನಾಗಿ ಗುಡ್ ಬೈ ಹೇಳಿದ್ ಯಾಕೆ, ಈ ಥರದ್ದೆಲ್ಲ ಪ್ರಶ್ನೆಗಳು ಕೂಡ ಇತ್ತು. ಒಂದು ಕಡೆಯಲ್ಲಿ ಅಪ್ಪು ಸ್ಥಾನವನ್ನು ತುಂಬೋದು ಯಾರು, ಕೋಟ್ಯಾಧಿಪತಿಗೆ ಅನ್ನೋ ಪ್ರಶ್ನೆಯ ನಡುವೆ ಇನ್ನೊಂದು ಕಡೆಯಲ್ಲಿ ಕಿಚ್ಚನ ಸ್ಥಾನವನ್ನು ಬಿಗ್ ಬಾಸ್ನಲ್ಲಿ ತುಂಬೋದು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಹಾಗೆ ನೋಡಬೇಕು ಅಂದರೆ ಇಬ್ಬರದ್ದು ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿತ್ವ. ಇಬ್ಬರು ಕೂಡ ಕನ್ನಡದ ಅಪ್ಪಟ ಪ್ರೇಮಿಗಳು, ಅಪ್ಪಟ ಅದ್ಭುತವಾದಂಥ ನಟರು ಅನ್ನೋ ಒಂದು ಸಾಮ್ಯತೆ ಬಿಟ್ಟರೆ ಇಬ್ಬರ ವ್ಯಕ್ತಿತ್ವ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಇದೆ. ಹೀಗಿರಬೇಕಾದ್ರೆ ಅಪ್ಪು ಇಲ್ಲದಂಥ ಕೋಟ್ಯಾಧಿಪತಿಯನ್ನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರೆ ಅನ್ನುವಂಥ ವಿಚಾರ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹೌದು, ಅಪ್ಪು ಮತ್ತು ಕಿಚ್ಚ ಇಬ್ರು ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರು. ಇಬ್ಬರು ಬಹಳ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದಾಗ ಒಟ್ಟಿಗೆ ಸಿನಿಮಾ ಮಾಡಿ ಅಂತ ಅನೇಕರು ಹೇಳಿದ್ದೂ ಉಂಟು. ಆದರೆ ಯಾವಾಗ ಅವಕಾಶ ಸಿಗುತ್ತೋ ಆವಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಕೂಡ ಅದಕ್ಕೆ ಅವಕಾಶ ಅನ್ನೋದು ಸಿಗಲೇ ಇಲ್ಲ. ಇದೀಗ ಕನ್ನಡದ ಹೆಮ್ಮೆಯ ರಿಯಾಲಿಟಿ ಶೋ ಆದಂಥ
ಮತ್ತು ಪ್ರತಿಷ್ಠೆಯ ಕಾರ್ಯಕ್ರಮವಾದಂಥ ಕೋಟ್ಯಾಧಿಪತಿಗೆ ಕಿಚ್ಚ ಸುದೀಪ್ ಅವರೇ ಸೂಕ್ತ ಅನ್ನುವಂಥ ವಿಚಾರ ಚರ್ಚೆ ಆಗಿದೆ. ಇದನ್ನ ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಇಡಲಾಗಿದೆ. ಸುದೀಪ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಅದ್ಭುತವಾಗಿದೆ ಅನ್ನೋದು ಗೊತ್ತಿದೆ. ಅದಲ್ಲದೆ ಈ ಒಂದು ಕನ್ನಡದ ಕೋಟ್ಯಾಧಿಪತಿಯನ್ನ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಳ್ತಾರೆ. ಆಕ್ಚುಲಿ ಕನ್ನಡದಲ್ಲಿ ಬಚ್ಚನ್ ಅನ್ನೋದು ಸುದೀಪ್ ಅವರಿಗೆ, ಬಾಲಿವುಡ್ನ ಬಾದ್ಶಾ ಅಮಿತಾಬ್ ಬಚ್ಚನ್ ಆದರೆ ಸ್ಯಾಂಡಲ್ವುಡ್ನ ಬಾದ್ಶಾ ಅದು ಕಿಚ್ಚ ಸುದೀಪ್ ಅಂತ ಕರೆಯಲಾಗತ್ತೆ. ಅದಲ್ಲದೆ ಪುನೀತ್ ಅವರು ಗಂಭೀರವಾಗಿ ನಡೆಸಿಕೊಟ್ಟಂಥ ಆ ಕಾರ್ಯಕ್ರಮವನ್ನು ಇನ್ಯಾರೋ ನಡೆಸಿಕೊಡೋ ಬದಲು ಕಿಚ್ಚ ಸುದೀಪ್ ಅವರ ನಡೆಸ್ಕೊಡೋದು ತುಂಬಾ ಸೂಕ್ತ ಆಗತ್ತೆ. ಅವರಿಗೆ ಇದರ ನಿರೂಪಕರಾಗಿ ಆಯ್ಕೆ ಆಗುವಂಥ ಅಥವಾ ಮಾಡುವಂಥ ಎಲ್ಲ ರೀತಿಯಾದಂಥ ಅರ್ಹತೆ ಇದೆ. ಹೀಗಿರ್ಬೇಕಾದ್ರೆ ಕಿಚ್ಚ ಸುದೀಪ್ ಅವರೇ ಕನ್ನಡದ ಕೋಟ್ಯಾಧಿಪತಿಯನ್ನು ನಡೆಸ್ಕೊಡ್ಬೇಕು ಅನ್ನುವಂಥ ಕೂಗು ಕೂಡ ಕೇಳಿಬಂದಿತ್ತು. ಆ ಕಾರಣಕ್ಕಾಗಿಯೇ ಕಿಚ್ಚ ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹೌದು, ಸುದೀಪ್ ಅವರು ಇದ್ದಕ್ಕಿದ್ದ ಹಾಗೇನೆ ಬಿಗ್ ಬಾಸ್ ಅನ್ನ ಗುಡ್ ಬೈ ಅಂತ ಹೇಳಿದ್ದು ಕನ್ನಡದ ಕೋಟ್ಯಾಧಿಪತಿಗೆ ನಿರೂಪಕರಾಗಿ ಹೆಜ್ಜೆ ಇಡ್ತಾ ಇರೋದ್ರಿಂದ ಕನ್ನಡದ ಕೋಟ್ಯಾಧಿಪತಿಗೆ ಕಿಚ್ಚ ಸುದೀಪ್ ಅವರೇ ನಿರೂಪಕರು ಅನ್ನೋ ವಿಚಾರವನ್ನ ಈಗ ಎಲ್ಲ ಕಡೆ ಹೇಳಲಾಗ್ತಾ ಇದೆ. ಸೊ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರೂ ಕಿಚ್ಚ ಸುದೀಪ್ ಅವರು ಆದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಪ್ಪುಗೆ ಅಪ್ಪುನೇ ಸಾಟಿ, ಕಿಚ್ಚನಿಗೆ ಕಿಚ್ಚನೇ ಸಾಟಿ. ಆದ್ರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಇವರು ಮಾಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ.